ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ನಿಮ್ಮ ಬಸವರಾಜು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಆಧಾರ್ ಕಾರ್ಡ್ ಬಗ್ಗೆ ಎರಡು ಮಾಹಿತಿ ಇದೆ. ಸೊ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಜಮೀನ್ ಇದ್ದು ಪಹಣಿ ಇದ್ರೆ ನೀವು ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ಲೇಬೇಕಾಗುತ್ತೆ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ರೆ, ಅದರಲ್ಲೂ ಸಹ 10 ವರ್ಷಕ್ಕಿಂತ ಹಳೆಯ ಆಧಾರ್ ಕಾರ್ಡ್ ಇದ್ರೆ ನೀವು ಅಪ್ಡೇಟ್ ಮಾಡ್ಬೇಕು ಅಂತ ಗವರ್ಮೆಂಟ್ ಕಡೆಯಿಂದ ಒಂದು ಆದೇಶ ಬಂದಿತ್ತು. ಸೊ ಅದನ್ನ ಇನ್ನು 3 ತಿಂಗಳ ಕಾಲ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಇನ್ನು ಜನಗಳಿಗೆ ಈ ಮಾಹಿತಿಯ ಕೊರತೆ ಇರುವ ಕಾರಣದಿಂದ ಇನ್ನು 3 ತಿಂಗಳು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಲು ಕಾಲಾವಕಾಶವನ್ನ ಕೊಟ್ಟಿದ್ದಾರೆ. ಸೊ ಯಾರಾದ್ರೂ ಇನ್ನೂ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ನೀವು ನಿಮ್ಮ ಫೋನ್ ಅಲ್ಲೇ ಸಹ ಅಪ್ಡೇಟ್ ಅನ್ನ ಮಾಡಬಹುದು. ಯಾವ ರೀತಿ ಅಪ್ಡೇಟ್ ಮಾಡ್ಬೇಕು ಅಂತ ನಾನು ವಿಡಿಯೋ ಮಾಡಿದೀನಿ, ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಮತ್ತೆ ಎಂಡ್ ಸ್ಕ್ರೀನ್ ಅಲ್ಲೂ ಸಹ ಮತ್ತೆ ಐ ಕಾರ್ಡ್ ಅಲ್ಲೂ ಸಹ ಹಾಕಿರ್ತೀನಿ. ಸೊ ನೀವು ಆ ವಿಡಿಯೋನ ನೋಡ್ಕೊಂಡು ನಿಮ್ಮ ಆಧಾರ್ ಕಾರ್ಡ್ ನ ನೀವು ಅಪ್ಡೇಟ್ ನ ಮಾಡ್ಕೋಬಹುದು. ಸೊ ಇನ್ನೊಂದು ಮಾಹಿತಿ ಏನು ಅಂತಂದ್ರೆ, ನಿಮ್ಮ ಹತ್ರ ಜಮೀನ್ ಇದ್ದು ಮತ್ತು ನಿಮ್ಮ ಹತ್ರ ಪಹಣಿ ಇದ್ರೆ ಆಧಾರ್ ಕಾರ್ಡ್ ಜೊತೆ ನಿಮ್ಮ ಪಹಣಿಯನ್ನ ನೀವು ಲಿಂಕ್ ಮಾಡ್ಬೇಕಾಗುತ್ತೆ. ಇವಾಗಲೂ ಎಷ್ಟೊಂದು ಜನ ಲಿಂಕ್ ಮಾಡಿದ್ದಾರೆ. ನೀವಿನ್ನು ನಿಮ್ಮ ಪಹಣಿಯನ್ನ ನಿಮ್ಮ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಮಾಡಿಸಿಲ್ಲ ಅಂತಂದ್ರೆ ಇವಾಗಲೇ ಹೋಗಿ ನೀವು ಲಿಂಕ್ ನ ಮಾಡಿಸ್ಬೋದು. ಸೊ ಎಲ್ಲಿ ಹೋಗಿ ಲಿಂಕ್ ಮಾಡ್ಬೇಕು ಅಂತ ನೋಡೋದಾದ್ರೆ, ನಿಮ್ಮ ಹತ್ತಿರದ ಗ್ರಾಮವನ್ಗೆ ಹೋಗಿ ನಮ್ಮ ಆಧಾರ್ ಕಾರ್ಡ್ಗೆ ಪಹಣಿಯನ್ನ ಲಿಂಕ್ ಮಾಡ್ಕೊಡಿ ಅಂತ ಕೇಳಿದ್ರೆ ಅವರು ಮಾಡ್ಕೊಡ್ತಾರೆ. ನೆಕ್ಸ್ಟ್ ನಿಮ್ಮ ಹತ್ತಿರದ ಕೃಷಿ ಕೇಂದ್ರಕ್ಕೆ ನೀವು ಭೇಟಿ ನೀಡಿದ್ರೆ ಅಲ್ಲೂ ಸಹ ನಿಮ್ಗೆ ಮಾಡ್ಕೊಡ್ತಾರೆ. ನಿಮ್ಮ ಹತ್ತಿರದ ಕಂದಾಯ ಇಲಾಖೆಗೂ ಹೋದ್ರೂ ಸಹ ನಿಮ್ಮ ಆಧಾರ್ ಕಾರ್ಡ್ಗೆ ಪಹಣಿಯನ್ನ ಲಿಂಕ್ ಮಾಡ್ಕೊಡ್ತಾರೆ. ಆಧಾರ್ ಕಾರ್ಡ್ಗೆ ಪಹಣಿಯನ್ನ ಲಿಂಕ್ ಮಾಡ್ಬೇಕು ಅಂದ್ರೆ ಏನೇನೋ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕು ಅಂತ ನೋಡೋದಾದ್ರೆ, ಮೊದಲಿಗೆ ನಿಮ್ಮ ಪಹಣಿಯ ಜೆರಾಕ್ಸ್, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಫೋನ್ ನಂಬರ್ ಬೇಕು. ಸೊ ಫೋನ್ ನಂಬರ್ ಬೇಕೇ ಬೇಕು. ಯಾಕೆ ಅಂದ್ರೆ ನಿಮ್ಮ ನಂಬರ್ಗೆ OTP ಹೋಗುತ್ತೆ. ಸೊ ಆ ಕಾರಣದಿಂದ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಫೋನ್ ನಂಬರ್ ಮೇನ್ ಇಂಪಾರ್ಟೆಂಟ್ ಆಗಿ ಬೇಕೇ ಬೇಕು. ಆಧಾರ್ ಕಾರ್ಡ್ಗೆ ಪಹಣಿಯನ್ನು ಲಿಂಕ್ ಮಾಡ್ಬೇಕು ಅಂತಂದ್ರೆ ಏನಾದ್ರು ಲಾಸ್ಟ್ ಡೇಟ್ ಇದೆಯಾ ಅಂತ ನೋಡೋದಾದ್ರೆ, ಯಾವುದೇ ಲಾಸ್ಟ್ ಡೇಟ್ ಇನ್ನು ಕೊಟ್ಟಿಲ್ಲ, ಆದ್ರೂ ಸಹ ನಿಮ್ಮ ಪಹಣಿಯನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸೋದ್ರಿಂದ ತುಂಬಾ ಅನುಕೂಲಗಳು ಜಾಸ್ತಿ ಇರೋ ಕಾರಣದಿಂದ ಬೇಗ ಹೋಗಿ ಮಾಡಿಸಿ. ಪಹಣಿಯನ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸೋದ್ರಿಂದ ಏನ್ ಅನುಕೂಲ ಇದೆ ಅಂತ ನೋಡೋದಾದ್ರೆ, ಬರ ಪರಿಹಾರ ಆಗಿರ್ಬೋದು, ಬೆಳೆ ಪರಿಹಾರ ಆಗಿರ್ಬೋದು, ನೆಕ್ಸ್ಟ್ PM ಕಿಸಾನ್ ಯೋಜನೆಯ ಹಣ ಆಗಿರ್ಬೋದು, ಯಾವುದೇ ಹಣ ಸರ್ಕಾರದ ಸೌಲಭ್ಯಗಳು ನಿಮಗೆ ತಲುಪಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡ್ಗೆ ನಿಮ್ಮ ಪಹಣಿಯನ್ನ ಲಿಂಕ್ ಮಾಡಬಹುದು. ನಿಮ್ಮ ಆಧಾರ್ ಕಾರ್ಡ್ಗೆ ಪಹಣಿ ಲಿಂಕ್ ಮಾಡಿಲ್ಲ ಅಂದ್ರೆ ಇವಾಗಲೇ ಹೋಗಿ ಮಾಡಿಸಿ. ಆಧಾರ್ ಕಾರ್ಡ್ ನ ಇನ್ನು ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ಇವಾಗಲೇ ಮಾಡಿ ಅಂತ. ಇಷ್ಟು ಇವತ್ತಿನ ಆಧಾರ್ ಕಾರ್ಡ್ ಬಗ್ಗೆ ಮಾಹಿತಿ. ಈ ಮಾಹಿತಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.